Hello all. So last session ali we had learnt about the criminal liabilities of an auditor. So in that regard, we shall proceed with the civil liabilities of an auditor. So ಇಲ್ಲಿ ಏನಾಯ್ತು ಕ್ರಿಮಿನಲ್ ಲಯಬಿಲಿಟೀಸ್ ಅಂತ ಅಂದ್ರೆ ಇಟ್ ಇಸ್ ಬೀನ್ ವೆರಿ ಅಸೋಸಿಯೇಟೆಡ್ ವಿತ್ ದಿ ಇಂಡಿಯನ್ ಪೀನಲ್ ಕೋಡ್ ಅಂತಾನೆ ಹೇಳ್ಬೋದು, ಇಲ್ಲ ಸಮ್ ಕ್ರಿಮಿನಲ್ ಆಕ್ಟ್ ಅಂತಾನೆ ಹೇಳೋ ಅಂತದ್ದು. ಅದಾದ ನಂತರ ನೆಕ್ಸ್ಟ್ ಬರೋ ಅಂತದ್ದು ಸಿವಿಲ್ ಲಯಬಿಲಿಟೀಸ್ ಅಂತ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ದಿ ಪರ್ವ್ಯೂ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಂತ ಹೇಳೋ ಅಂತದ್ದು. ಸೊ ಆ ಅಂಡರ್ ಅಲ್ಲಿ ವಾಟ್ ಆರ್ ಆಲ್ ದಿ ಡ್ಯೂಟೀಸ್ ಆಫ್ ಎನ್ ಆಡಿಟರ್ ವಿತ್ ವಿಚ್ ಹಿ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಎನಫ್ ಅಂತ ಹೇಳೋ ಅಂತದ್ದು. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ದೀಸ್ ಆರ್ ಆಲ್ ಸಮ್ ಆಫ್ ದಿ ಸಿವಿಲ್ ಲಯಬಿಲಿಟೀಸ್ ಆಫ್ ಎನ್ ಆಡಿಟರ್ ಅಂತ ಹೇಳಬಹುದು. ಯಾವ್ಯಾವ್ದು ಈ ಹ್ಯಾಸ್ ಟು ಪೇ ಗುಡ್ ಪ್ರೈಸ್ ಫಾರ್ ದಿ ನೆಗ್ಲಿಜೆನ್ಸ್ ಅಂತ ಹೇಳುವಂತದ್ದು, ಇಲ್ಲ ದಿ ಲಯಬಿಲಿಟಿ ಅಂಡರ್ ಕಂಪನೀಸ್ ಆಕ್ಟ್ ಅಂತ ಹೇಳ್ಬೋದು, ಇಲ್ಲ ಲಯಬಿಲಿಟಿ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬರುತ್ತೆ. ಅದಾದ ನಂತರ ಲಯಬಿಲಿಟಿ ಫಾರ್ ಅನ್ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಇದೆ. ಇದಾದ ನಂತರ ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್ ಆಫ್ ಅಸಿಸ್ಟೆನ್ಸ್ ಅಂತಾನು ಒಂದು ಹೆಡ್ಡಿಂಗ್ ಇದೆ. ಸೊ ಏನೇನು ಅಂತಂದ್ರೆ ಫಸ್ಟ್ ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್ ಅನ್ನೋದಾದ್ರೆ ಪ್ರಾಪರ್ ಆಗಿ ಆಡಿಟರ್ ಅಂತ ಹೇಳಿದಾಗ ವೈ ಡು ವಿ ಅಪಾಯಿಂಟ್ ದಿ ಆಡಿಟರ್? ಜಸ್ಟ್ ಬಿಕಾಸ್ he will be very careful in scrutinizing our accounts and he will be the one who will be certifying our financial statement ಅಂತ ಹೇಳ್ತೀವಿ. ಸೊ ಇಂಥ ವ್ಯಕ್ತಿನೇ ದಿ ಪರ್ಸನ್ ಹೂ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಎನಫ್. ಇವರೇ ನೆಗ್ಲಿಜೆಂಟ್ ಆಗೋದ್ರೆ ಆಯ್ತಾ, ದೆನ್ ಏನು ದೇರ್ ವಿಲ್ ಬಿ ನೋ ಅದರ್ ವೇ ದಟ್ ದಿ ಕಂಪ್ನಿ ವುಡ್ ರಿಲೈ ಆನ್ ದಿ ಅದರ್ ಪರ್ಸನ್ ಅಂತ ಹೇಳಬಹುದು. ಸೊ ಇದ್ರಲ್ಲಿ ಏನ್ ಹೇಳ್ತಿದ್ದಾನೆ ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್ ಅನ್ನೋದಕ್ಕೆ ನೋಡಿ, an auditor is expected to perform his duties with reasonable care and skill. Of course, no person can promise to always use highest degree of skill and display extraordinary knowledge while discharging their duties ಅಂತ ಹೇಳ್ತಾರೆ. ಹೌದು, ಏನು 100% ಏನಂತಾರೆ ಒಂಥರ ಆ ಸ್ಕಿಲ್ಫುಲ್ ಹಾಕದೇ ಇದ್ರು ಈ ಹ್ಯಾಸ್ ಟು ಪರ್ಫಾರ್ಮ್ ಇಸ್ ಡ್ಯೂಟಿ ವಿತ್ ರೀಸನಬಲ್ ಕೇರ್ ಅಂಡ್ ಸ್ಕಿಲ್ ಅಂತ ಹೇಳ್ತಿದ್ದಾರೆ. ಎಲ್ರೂ ಅಷ್ಟೇ, ಯಾರೋ ಒಂದು 100% ನಾಲೆಡ್ಜ್ ನ ಅಪ್ಲೈ ಮಾಡ್ಬೇಕು ಅಂತ ಇಲ್ಲ, ಅಂಡ್ ಅದು ಆಗೋದು ಇಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಬಟ್ ಆದ್ರೆ ಅಟ್ ಲೀಸ್ಟ್ ಈ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಅಂತ ಹೇಳೋ ಅಂತದ್ದು. ಇದಾದ ನಂತರ an auditor is liable to the following persons for negligence while discharging his duties ಅಂತ ಹೇಳ್ತಿದ್ದಾರೆ. ಏನದು ಟು ಹಿಸ್ ಕ್ಲೈಂಟ್ ವಿತ್ ಹೂಮ್ ಹ್ಯಾಸ್ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಅಂದ್ರೆ ಯಾರ್ಯಾರ ಒಂದು ಅಸೋಸಿಯೇಷನ್ಗೆ ಈ ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್ ಬರುತ್ತೆ ಅನ್ನೋದಾದ್ರೆ ಮೊದಲಿಗೆ ಕ್ಲೈಂಟ್ ಜೊತೆಗೆ, ಯಾಕಂದ್ರೆ ಅವನಿಗೆ ಒಂದು ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಇರುತ್ತೆ. ಎರಡನೇದು ಟು ದಿ ಥರ್ಡ್ ಪಾರ್ಟೀಸ್ ಇಫ್ ದಿ ಆಡಿಟರ್ ನೋಸ್ ಆರ್ ಹ್ಯಾಡ್ ರೀಸನಬಲ್ ಆಪರ್ಚುನಿಟಿ ಟು ನೋ ದಟ್ ಈ ಇಸ್ ರಿಲೈಯಿಂಗ್ ಆನ್ ದಿ ಸ್ಕಿಲ್ ಅಂಡ್ ಜಡ್ಜ್ಮೆಂಟ್ ಆಫ್ ದಿ ಆಡಿಟರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಕ್ಲೈಂಟ್ ಬಿಟ್ಟು ಯಾರೋ ಒಬ್ಬ ಥರ್ಡ್ ಪಾರ್ಟಿ ಇರ್ತಾನೆ, ಅವನೇನ್ ಮಾಡಿರ್ತಾನೆ, ಹಿ ವಿಲ್ ಬಿ ರಿಲೈಯಿಂಗ್ ಅಪಾನ್ ದಿ ಆಡಿಟರ್ ಫಾರ್ ಇಸ್ ಸ್ಕಿಲ್ ಅಂಡ್ ಜಡ್ಜ್ಮೆಂಟ್ ಅಂತ ಇರುತ್ತೆ. ಆ ಟೈಮಲ್ಲೂ ನೀವು ನೆಗ್ಲಿಜೆಂಟ್ ಆದ್ರೆ ಏನ್ ಮಾಡ್ಬೋದು, ದೆನ್ ಆಯ್ತಾ ಇಟ್ ವಿಲ್ ಬಿಕಮ್ ಎ ಪ್ಯೂರ್ ಕೇಸ್ ಆಫ್ ಸಿವಿಲ್ ಲಯಬಿಲಿಟಿ ಅಂತ ಹೇಳೋ ಅಂತದ್ದು. ಇದಾದ ನಂತರ ಇನ್ ಕೇಸ್ ಆಫ್ ಫ್ರಾಡ್ ದಿ ಆಡಿಟರ್ ಇಸ್ ಲಯಬಲ್ ಟು ಆಲ್ ದಿ ಪರ್ಸನ್ಸ್ ಅಂತ ಹೇಳ್ತಿದ್ದಾರೆ. ಹೌದು, ಅಲ್ಲಿ ಏನಾದ್ರೂ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಆದ್ರೆ ಲೆಟ್ ಇಟ್ ಬಿ ಕಂಪನಿ, ಲೆಟ್ ಇಟ್ ಬಿ ಕ್ಲೈಂಟ್, ಲೆಟ್ ಇಟ್ ಬಿ ದಿ ಥರ್ಡ್ ಪಾರ್ಟಿ, ಅಂಡ್ ಇಫ್ ದಿ ಆಡಿಟರ್ ನೋಸ್ ಅಬೌಟ್ ಇಟ್ ದೆನ್ ಹಿ ಈಸ್ ಇನ್ ಚಾರ್ಜ್ ಆಫ್ ದಿಸ್ ಸಿವಿಲ್ ಲಯಬಿಲಿಟಿ ಅಂತ ಹೇಳುವಂತದ್ದು. ಇದಾದ ನಂತರ ಲಯಬಿಲಿಟಿ ಅಂಡರ್ ಕಂಪನೀಸ್ ಆಕ್ಟ್ ಒಂದಿದೆ. ಸೊ ಈ ಕಂಪನೀಸ್ ಆಕ್ಟ್ ಪ್ರಕಾರ ಏನೇನ್ ಚಾರ್ಜ್ ಮಾಡ್ಬೋದು ಅಗೇನ್ಸ್ಟ್ ಆಡಿಟರ್ ಅನ್ನೋದಾದ್ರೆ ಇಲ್ಲಿ ನೋಡಿ, ಅಂಡರ್ ಸೆಕ್ಷನ್ 477 ದಿ ಕೋರ್ಟ್ ಮೇ ಸಮ್ಮನ್ ಅಂಡ್ ಎಕ್ಸಾಮಿನ್ ದಿ ಆಡಿಟರ್ ಅಂಡ್ ಆರ್ಡರ್ ಹಿಮ್ ಟು ಪ್ರೊಡ್ಯೂಸ್ ಬುಕ್ಸ್ ಆರ್ ಡಾಕ್ಯುಮೆಂಟ್ಸ್ ಆಫ್ ದಿ ಕಂಪನಿ ದಟ್ ಆರ್ ಕೆಪ್ಟ್ ಅಂಡರ್ ಇಸ್ ಕಸ್ಟಡಿ ಅಂತ ಹೇಳ್ತಿದ್ದಾರೆ. ಇದಾದ ನಂತರ ದಿಸ್ ಪವರ್ ಇಸ್ ಎನ್ಫೋರ್ಸಬಲ್ ಓನ್ಲಿ ಆಫ್ಟರ್ ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಲಿಕ್ವಿಡೇಟರ್ ಆರ್ ಪಾಸಿಂಗ್ ಆಫ್ ವೈಂಡಿಂಗ್ ಅಪ್ ಆರ್ಡರ್ ಆಫ್ ದಿ ಕಂಪನಿ ಅಂತಾನು ಹೇಳ್ತಿದ್ದಾರೆ. ಇದಾದ ನಂತರ ವೆನ್ ಎ ಕಂಪನಿ ಇಸ್ wound up by the order of the court and if the official liquidator is of the opinion that a fraud has been committed and has made a report thereon, the court may examine the auditor in public on an appointed day ಅಂತ ಹೇಳ್ತಿದ್ದಾರೆ. ಕೆಲವೊಂದ್ಸತಿ ಈ ಕಂಪನಿಗಳು ಏನಾಗೋಗುತ್ತೆ, ಲಾಸ್ ಆಗ್ಬಿಡುತ್ತೆ. ಯಾಕೆ ಆಯ್ತಾ, ದೇರ್ ವಿಲ್ ಬಿ ವೇರಿಯಸ್ ರೀಸನ್ಸ್ ಅಥವಾ ಎನ್ ನಂಬರ್ ಆಫ್ ರೀಸನ್ಸ್ ಅಂತ ಹೇಳುವಂಥದ್ದು. ಕೆಲವೊಂದ್ಸತಿ ಏನಾಗುತ್ತೆ, ಇಟ್ ಮೇ ಬಿ ಬಿಕಾಸ್ ಆಫ್ ದಿ ಏನೋ ಒಂಥರ ಲಾಸ್ ಇನ್ ದಿ ಶೇರ್ ಇನ್ ದಿ ಮಾರ್ಕೆಟ್ ಅಂತ ಹೇಳುವಂಥದ್ದು, ಅಥವಾ ಇವ್ರದ್ದು ಮಾರ್ಕೆಟ್ ಶೇರ್ ಬಿದ್ದೋಯ್ತು, ಇಲ್ಲ ಇವರ ಪ್ರಾಡಕ್ಟ್ ಒಂದು ಆಬ್ಸಲೀಟ್ ಆಯ್ತು, ಅಥವಾ ಇಟ್ ಮೇ ನಾಟ್ ಬಿ ವೆರಿ ಇನೋವೇಟಿವ್ ಆರ್ ಇನ್ವೆಂಟಿವ್ ಎನಫ್ ಟು ಅಟ್ರಾಕ್ಟ್ ದಿ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ ಇರಬಹುದು. ಅಂತ ಕೇಸಲ್ಲಿ ಇಟ್ ವಿಲ್ ಬಿ ಓಕೆ. ಆದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಈ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಇಂದ, ಮ್ಯಾನಿಪುಲೇಷನ್ ಇಂದ ಕಂಪ್ನಿಗಳು ಲಾಸ್ ಆಗುವಂತ ಸಿಚುವೇಶನ್ಗಳು ಇರ್ತವೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಲಿಕ್ವಿಡೇಟರ್ ಹ್ಯಾಸ್ ಯು ಆಲ್ ನೋ
ಪ್ರಾಬಬ್ಲಿ ಯು ಮೈಟ್ ಹ್ಯಾವ್ ಲರ್ನ್ಡ್ ಅಬೌಟ್ ದಿ ಮರ್ಜರ್ಸ್, ಅಕ್ವಿಸಿಷನ್, ಲಿಕ್ವಿಡೇಷನ್ಸ್ ಅಂತೆಲ್ಲ ಕಲ್ತಿರ್ತೀರಾ ಅಕೌಂಟ್ಸ್ ಅಲ್ಲಿ. ಈ ಲಿಕ್ವಿಡೇಷನ್ ಅಂತ ಬಂದಾಗ ಏನ್ ಮಾಡ್ತಿರ್ತಾರೆ, ಇಟ್ ವಿಲ್ ಬಿ ಇನ್ ದಿ ಪ್ರೋಸೆಸ್ ಆಫ್ ಸೆಲ್ಲಿಂಗ್ ದಿ ಕಂಪ್ನಿ ಟು ದಿ ಅದರ್ ಪರ್ಸನ್ ಆರ್ ವೈಂಡಿಂಗ್ ಅಪ್ ಅಂತ ಹೇಳುವಂತದ್ದು. ಈ ಕ್ಲೋಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ದಟ್ ವಿಲ್ ಬಿ ದಿ ಟೈಮ್ ವೇರಿನ್ ದಿ ಏನು ದೇರ್ ವಿಲ್ ಬಿ ಎನ್ ಅರ್ಜೆನ್ಸ್ ಅಥವಾ ದೇರ್ ವಿಲ್ ಬಿ ಎನ್ ಎಮರ್ಜೆನ್ಸ್ ಅಂತಾನು ಹೇಳುವಂತದ್ದು ಆಫ್ ಸಮ್ ಆಫೀಸರ್ ಹೂ ವಿಲ್ ಬಿ ಎಕ್ಸಾಮಿನಿಂಗ್ ದಿ ರೀಸನ್ ಫಾರ್ ದಿ ಲಾಸ್ ಅಂತ ಹೇಳ್ಬೋದು. ಆ ಟೈಮಲ್ಲಿ, ಆ ವೈಂಡಿಂಗ್ ಅಪ್ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ, ಸಿ ದಿ ಲಾಸ್ ಹ್ಯಾಸ್ ಬಿನ್ ಇನ್ಕರ್ಡ್ ಡ್ಯೂ ಟು ದಿ ಶೇರ್ ಆಫ್ ಸಮ್ ಆಕ್ಟ್ ಬೈ ದಿ ಆಡಿಟರ್ ಆಲ್ಸೋ ಅಂತ ಅಂದಾಗ, ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತ ಹೇಳುವಂತದ್ದು. ಅವಾಗ ಏನಾಗುತ್ತೆ, ಈ ಕಂಪ್ನೀಸ್ ಆಕ್ಟ್ ಅಂಡರ್ ಅಲ್ಲಿ ದೇ ಕ್ಯಾನ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ದಿ ಆಡಿಟರ್ ಅಂಡ್ ದೇ ಕ್ಯಾನ್ ಸೆಂಡ್ ಹಿಮ್ ಟು ಜೈಲ್ ಅಂತಾನು ಹೇಳುವಂತದ್ದು. ಸೊ ಹಾಗಾಗಿ ಈ ಅಫಿಷಿಯಲ್ ಲಿಕ್ವಿಡೇಟರ್ಗೆ ಅದು ಫ್ರಾಡುಲೆಂಟ್ ಆಕ್ಟಿವಿಟಿ ವಿಚ್ ಇಸ್ ಆಲ್ಸೋ ಬೀನ್ ಕಮಿಟೆಡ್ ಆರ್ ಇಟ್ ಹ್ಯಾಸ್ ಗಾಟ್ ಅ ಫೇರ್ ಶೇರ್ ಆಫ್ ದಿ ಆಡಿಟರ್ಸ್ ಆಕ್ಟ್ ಅಂತ ಗೊತ್ತಾದ್ರೆ, ದೆನ್ ಹಿ ಕ್ಯಾನ್ ಸೂ ಹಿಮ್ ಅಂಡರ್ ದಿ ಸಿವಿಲ್ ಲಯಬಿಲಿಟಿ ಅಂತ ಹೇಳುವಂತದ್ದು. ಇದಾದ ನಂತರ ಮಿಸ್ಫೀಸೆನ್ಸ್ ಅಂತ ಇದೆ. ಈ ವರ್ಡ್ ಏನಕ್ಕೆ ಯೂಸ್ ಮಾಡ್ತಾರೆ, ವೆನ್ ಎವರ್ ದೇರ್ ಇಸ್ ಎ ಬ್ರೀಚ್ ಆಫ್ ಡ್ಯೂಟಿ ಆರ್ ನೆಗ್ಲಿಜೆನ್ಸ್ ಇನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಡ್ಯೂಟಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಮಿಸ್ಫೀಸೆನ್ಸ್ ಅಂತ ಕರೀತಾರೆ. ಅಂದ್ರೆ ಅವ್ನು ಏನೋ ಒಂದು ಡ್ಯೂಟಿ ಪರ್ಫಾರ್ಮ್ ಮಾಡ್ಬೇಕಾಗಿರುತ್ತೆ, ಆದ್ರೂ ಅವ್ನು ಏನಾಗುತ್ತೆ, ಬಿಕಾಸ್ ಆಫ್ ದಿ ನೆಗ್ಲಿಜೆನ್ಸ್ ಇಫ್ ಹಿ ಹ್ಯಾಸ್ ನಾಟ್ ಪರ್ಫಾರ್ಮ್ ಸಚ್ ಡ್ಯೂಟಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಮಿಸ್ಫೀಸೆನ್ಸ್ ಅಂತ ಕರೀತಾರೆ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ವಾಟ್ ಡು ಯು ಮೀನ್ ಬೈ ಮಿಸ್ಫೀಸೆನ್ಸ್ ಅಂತ ಅಂದ್ರೆ, ಇಫ್ ದಿ ಆಡಿಟರ್ forgets his duty or he has not done the duty in an appropriate manner, or if he's been very negligent in performing the duty ಅನ್ನೋದಾದ್ರೆ, then that is called as misfeasance ಅಂತ ಕರೆಯುವಂಥದ್ದು. ಇದಾದ ನಂತರ the liability for misfeasance arises only if any loss is suffered due to negligence or breach of the duty, and if no loss is suffered due to misfeasance, liability does not arise ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನೋ ಒಂದು ಲಾಸ್ ಆಗಿದೆ, ಆ ಲಾಸ್ ಕಾರಣ ಏನು ಅಂತ ಕೇಳಿದಾಗ, ಇಫ್ ಇಟ್ ಈಸ್ ಡ್ಯೂ ಟು ದಿ ನೆಗ್ಲಿಜೆನ್ಸ್ ಆಫ್ ದಿ ಆಡಿಟರ್ ಅನ್ನೋದಾದ್ರೆ, ದೆನ್ ಓನ್ಲಿ ದೇ ಕ್ಯಾನ್ ಪುಟ್ ಎ ಕೇಸ್ ಅಗೇನ್ಸ್ಟ್ ಹಿಮ್ ಅಂತ ಹೇಳ್ತಿದ್ದಾರೆ. ಆ ಲಾಸ್ ಏನಾದ್ರೂ ಇವನಿಂದ ಆಗಿಲ್ಲ ಅಥವಾ ಅದು ಬ್ರೀಚ್ ಆಫ್ ಡ್ಯೂಟಿ, ಆ ನೆಗ್ಲಿಜೆನ್ಸ್ ಇಂದ ಆಗಿಲ್ಲ ಅನ್ನೋದಾದ್ರೆ, ದೆನ್ ದೇ ಕೆನಾಟ್ ಚಾರ್ಜ್ ಆರ್ ದೆನ್ ದೇ ಕೆನಾಟ್ ಪುಟ್ ಎ ಫೈಲ್ ಅಗೇನ್ಸ್ಟ್ ಕೇಸ್ ಅಗೇನ್ಸ್ಟ್ ಸಚ್ ಆಡಿಟರ್ ಅಂತ ಹೇಳುವಂತದ್ದು. ಸೊ ಹಾಗಾಗಿ ಅಲ್ಲಿ ಏನಾದ್ರೂ ಬ್ರೀಚ್ ಆಫ್ ಡ್ಯೂಟಿ ಇರಬೇಕು, ಇಲ್ಲ ನೆಗ್ಲಿಜೆನ್ಸ್ ಇರಬೇಕು ಇನ್ ದಿ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಡ್ಯೂಟಿ. ಅವಾಗ ಮಾತ್ರ ನಾವು ಮಿಸ್ಫೀಸೆನ್ಸ್ ಕೆಳಗಡೆ ವಿ ಕ್ಯಾನ್ ಪುಟ್ ಎ ಫೈಲ್ ರಿಗಾರ್ಡಿಂಗ್ ದಿ ಸಿವಿಲ್ ಲಯಬಿಲಿಟಿ ಅಂತ ಹೇಳುವಂತದ್ದು. ಇದಾದ ನಂತರ ನೋಡಿ, ಆಕ್ಷನ್ ಫಾರ್ ಮಿಸ್ಫೀಸೆನ್ಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ವಿತ್ ಇನ್ 5 years ಅಂತ ಹೇಳ್ತಾರೆ. ಹೌದು, ಯಾವಾಗ ಕೇಸ್ ಫೈಲ್ ಮಾಡ್ಬೋದು, ವಿತ್ ಇನ್ 5 years ಡ್ಯೂರೇಷನ್ ಅಲ್ಲಿ ಅವರು ಕೇಸ್ ಹಾಕ್ಬೋದು ಅಂತ ಹೇಳ್ತಿದ್ದಾರೆ. ಯಾವ್ಯಾವಾಗಿಂದ, ಫ್ರಮ್ ದಿ ಡೇಟ್ ಆಫ್ ಆರ್ಡರ್ ಆಫ್ ವೈಂಡಿಂಗ್ ಅಪ್, ನಾನು ಹೇಳಿದ್ನಲ್ಲ, ಅಟ್ ದಿ ಎಂಡ್ ಆಫ್ ದಿ ಡೇ ಅಥವಾ ಏನಾದ್ರು ವೈಂಡಿಂಗ್ ಅಪ್ ಟೈಮ್ ಅಲ್ಲಿ ಈ ತರ ಫ್ರಾಡುಲೆಂಟ್ ಆಕ್ಟಿವಿಟಿ ಗೊತ್ತಾಗುವಂಥದ್ದು, ಇಲ್ಲ ಈ ತರ ಬ್ರೀಚ್ ಆಫ್ ಡ್ಯೂಟಿ ಆಗಿರೋಂಥದ್ದು ಗೊತ್ತಾದ್ರೆ, ದೇ ಕ್ಯಾನ್ ಈಸಿಲಿ ಪುಟ್ ಎ ಕೇಸ್ ಅಗೇನ್ಸ್ಟ್ ಹಿಮ್. ಅದಾದ ನಂತರ ಫ್ರಮ್ ದಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಫ್ ದಿ ಲಿಕ್ವಿಡೇಟರ್ ಆರ್ ಆಫ್ ದಿ ಕಾಸ್ ಆಫ್ ಆಕ್ಷನ್ ಹ್ಯಾವಿಂಗ್ ಅರೈಸನ್ ವಿಚ್ ಎವರ್ ಈಸ್ ಲಾಂಗರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂಥರ ಏನು ಫಸ್ಟ್ ಅಪಾಯಿಂಟ್ಮೆಂಟ್ ಆಫ್ ದಿ ಲಿಕ್ವಿಡೇಟರ್ ಇರ್ಬೋದು, ಇಲ್ಲ ಆಕ್ಷನ್ ಅರೈಸ್ ಆಗಿರ್ಬೋದು, ವಿಚ್ ಎವರ್ ಈಸ್ ಲಾಂಗರ್, ಆ ಬೇಸಿಸ್ ಮೇಲೆ ಅವರು ಕೇಸ್ ಹಾಕ್ಬೋದು. ಇದಾದ ನಂತರ ಆಕ್ಷನ್ ಫಾರ್ ಮಿಸ್ಫೀಸೆನ್ಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ಓನ್ಲಿ ವೆನ್ ದಿ ಕಂಪ್ನಿ ಇಸ್ ಬೀಯಿಂಗ್ ಊಂಡ್ ಅಪ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ಮಾತ್ರ ಇವ್ರು ಏನ್ ಮಾಡ್ಬೋದು, ಆಕ್ಷನ್ ತಗೋಬಹುದು ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಕಾಂಪನ್ಸೇಟರಿ ಡ್ಯಾಮೇಜಸ್ ಕ್ಯಾನ್ ಬಿ ಕ್ಲೈಮ್ ಫ್ರಮ್ ಆಲ್ ದಿ ಆಫೀಸರ್ಸ್ ಆಫ್ ದಿ ಕಂಪನಿ ಇನ್ಕ್ಲೂಡಿಂಗ್ ಎನ್ ಆಡಿಟರ್ ಫಾರ್ ದಿ ಲಾಸ್ ಸಫರ್ ಡ್ಯೂ ಟು ಮಿಸ್ಫೀಸೆನ್ಸ್ ಅಂತ ಹೇಳ್ತಿದ್ದಾರೆ. ಏನಾಯ್ತು ಇಲ್ಲಿ, ನಾವು ಈ ಮಿಸ್ಫೀಸೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಲಾಸ್ ನ ಕಂಪ್ಯೂಟ್ ಮಾಡ್ತಾರೆ. ಆ ಟೈಮಲ್ಲಿ ಯಾರ್ಯಾರಿಂದ ಅವರು ರಿಯಂಬರ್ಸ್ ತಗೋತಾರೆ ಅಥವಾ ಯಾರ್ಯಾರಿಂದ ಅವರು ದೇ ಹ್ಯಾವ್ ದಿ ರೈಟ್, ಅಥವಾ ಏನು ಕಂಪ್ನಿ ಅವ್ರದ್ದು ಮ್ಯಾನೇಜ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ಲೈಮ್ ದಿ ಡ್ಯಾಮೇಜ್ ಅನ್ನೋದಾದ್ರೆ, ಲೆಟ್ ಇಟ್ ಬಿ ಎನ್ ಆಫೀಸರ್, ಲೆಟ್ ಇಟ್ ಬಿ ದಿ ಆಡಿಟರ್. ಯಾರ ಕಡೆಯಿಂದ ಬ್ರೀಚ್ ಆಫ್ ಡ್ಯೂಟಿ ಆಗಿದೆಯೋ, ನೆಗ್ಲಿಜೆನ್ಸ್ ಆಗಿದೆಯೋ ಇನ್ ಪರ್ಫಾರ್ಮಿಂಗ್ ದಿ ಡ್ಯೂಟಿ, ಅಂತವ್ರ ಕಡೆಯಿಂದ ಲಾಸ್ ನ ಅವ್ರು ಏನ್ ಮಾಡ್ತಾರೆ, ಕಾಂಪನ್ಸೇಟ್ ಮಾಡ್ಕೋತಾರೆ. ಅಂಡ್ ಫಾರ್ ದಟ್ ಯು ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಹ್ಯಾಂಡ್ಸ್ ಆಫ್ ದಿ ಲಾ ಅಂತ ಹೇಳುವಂತದ್ದು. ಸೊ ಇಲ್ಲಿ ಏನಾಯ್ತು, ಆಡಿಟರ್ ಸಿವಿಲ್ ಲಯಬಿಲಿಟಿ ಬಗ್ಗೆ ಮಾತಾಡ್ಬೇಕಾರೆ, ಒಂದು ಇಲ್ಲಿ ನೋಡಿ, ಲಯಬಿಲಿಟಿ ಅವ್ನು ಏನಾದ್ರು ತುಂಬಾ ನೆಗ್ಲಿಜೆಂಟ್ ಆಗಿ ಆ ನೆಗ್ಲಿಜೆನ್ಸ್ ಇಂದ ಲಾಸ್ ಆದ್ರೂ ಸಿವಿಲ್ ಲಯಬಿಲಿಟಿ ಕೇಸ್ ಹಾಕ್ಬೋದು. ಅದಾದ ನಂತರ ಅಂಡರ್ ಕಂಪ್ನೀಸ್ ಆಕ್ಟ್ ಅಲ್ಲಿ ಏನಾಯ್ತು, ಇಲ್ಲಿ ಏನೋ ಫ್ರಾಡುಲೆಂಟ್ ಆಕ್ಟಿವಿಟಿ ನಡೆದಿತ್ತು ಅಂತ ಅನ್ಕೊಳ್ಳಿ, ಅಥವಾ ಈ ಬುಕ್ಸ್ ಆಫ್ ಅಕೌಂಟ್ಸ್ ಅಥವಾ ಈ ಡಾಕ್ಯುಮೆಂಟ್ಸ್ ಏನೇನೋ ಅವ್ನ ಅಂಡರ್ ಅಲ್ಲಿ ಇತ್ತು ಅದನ್ನು ಅವ್ರು ಕಸ್ದುಕೊಂಡು
ಅದ್ರಲ್ಲಿ ಏನಾದ್ರು ಅವ್ರು ಮ್ಯಾನಿಪುಲೇಷನ್ ಮಾಡಿದ್ರು ಅದ್ರ ಕೆಳಗಡೆನು ಇವರು ಸಿವಿಲ್ ಲಯಬಿಲಿಟಿ ಕೇಸ್ ಹಾಕ್ಬೋದು. ಅದ್ರ ಜೊತೆ ಮತ್ತೆ ಇಲ್ಲಿ ನೋಡಿ ನೆಗ್ಲಿಜೆನ್ಸ್ ಇನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಡ್ಯೂಟಿ ಅಥವಾ ಬ್ರೀಚ್ ಆಫ್ ಡ್ಯೂಟಿ, ಯಾವ್ದೋ ಒಂದು ಡ್ಯೂಟಿ ಮಾಡ್ಬೇಕಾಗಿತ್ತು ಇವರು ಮಾಡಿಲ್ಲ, ಅದರಿಂದ ಲಾಸ್ ಆಗಿದೆ ಅಂತ ಏನಾದ್ರು ತಿಳಿದು ಬಂದ್ರೆ ಅಟ್ ದಿ ಟೈಮ್ ಆಫ್ ವೈಂಡಿಂಗ್ ಅಪ್ ಆಗ್ಲೂ ಕೂಡ ಏನ್ ಮಾಡ್ಬೋದು, ಕಂಪ್ನಿ ಅಥವಾ ಮ್ಯಾನೇಜ್ಮೆಂಟ್ ದೇ ಕ್ಯಾನ್ ಪುಟ್ ಎ ಕೇಸ್ ಅಗೇನ್ಸ್ಟ್ ದಿ ಆಡಿಟರ್ ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಮಿಸ್ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟಸ್ ಅಂತ ಅಂದ್ರೆ ನಾ ಹೇಳಿದ್ನಲ್ಲ, ಪ್ರಾಸ್ಪೆಕ್ಟಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಇನ್ವಿಟೇಷನ್. ಯು ಆರ್ ಟೆಲ್ಲಿಂಗ್ ದಿ ಪ್ರಾಸ್ಪೆಕ್ಟಿವ್ ಶೇರ್ ಹೋಲ್ಡರ್ಸ್ ಟು ಸಬ್ಸ್ಕ್ರೈಬ್ ಫಾರ್ ಯುವರ್ ಶೇರ್ಸ್ ಅಂತ ಹೇಳುವಂತದ್ದು. ಅದ್ರಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಅದ್ರ ಜೊತೆಗೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ಅವ್ರು ಏನ್ ಮಾಡಿರ್ತಾರೆ, ಅಟ್ಯಾಚ್ ಮಾಡಿರ್ತಾರೆ. ಅಂಡ್ ಸಚ್ ಸ್ಟೇಟ್ಮೆಂಟ್ ಹ್ಯಾಸ್ ಟು ಬಿ ವೆರಿ ರಿಲಯಬಲ್ ಅಂತ ಹೇಳುವಂತದ್ದು. ಯಾಕಂದ್ರೆ ನಾನು ಬೀಂಗ್ ಏನು ಒಂಥರ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ ಆಗಿ ಐ ವಿಲ್ ಬಿ ವೆರಿ ಕೇರ್ಫುಲ್ ಎನಫ್ ಆರ್ ಐ ವಿಲ್ ಬಿ ವೆರಿ ಕೀನ್ ಟು ನೋ ದಿ ಸ್ಟೇಟ್ ಆರ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ ದಿ ಕಂಪನಿ ಇರುತ್ತೆ. ಆ ಮೊಮೆಂಟ್ ಅಲ್ಲಿ ನೀವು ತುಂಬಾ ಸುಳ್ಳು ಹೇಳಿ ಅಥವಾ ಮಿಸ್ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ನಾನೇನಾದ್ರೂ ಶೇರ್ ಮೇಲೆ ಏನಾದ್ರೂ ಇಫ್ ಐ ಇನ್ವೆಸ್ಟ್ ಇಫ್ ಐ ಇಂಟೆಂಡ್ ಟು ಇನ್ವೆಸ್ಟ್ ಆನ್ ಸಚ್ ಶೇರ್ಸ್ ಅಂಡ್ ಇಫ್ ಲಾಸ್ ಅಕರ್ಸ್ ಆರ್ ಇಫ್ ದಿ ಡ್ಯಾಮೇಜಸ್ ಕಾಸ್ ದೆನ್ ಏನಾಗುತ್ತೆ, ಐ ಕ್ಯಾನ್ ಪುಟ್ ಅಪ್ ಎ ಕೇಸ್ ಅಂತ ಹೇಳುವಂತದ್ದು. ಸೊ ಆ ಮೊಮೆಂಟ್ ಅಲ್ಲೂ ಆಡಿಟರ್ ವಿಲ್ ಬಿ ಅಂಡರ್ ದಿ ಆಬ್ಲಿಗೇಷನ್ ಅನ್ನೋದನ್ನ ನಾವು ಮರಿಬಾರ್ದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಒಬ್ಬ ಆಡಿಟರ್ ಅಲ್ಲಿ ಏನ್ ಮಾಡಿರ್ತಾನೆ, ಸರ್ಟಿಫೈ ಮಾಡಿರ್ತಾನೆ, ಇನ್ನೊಬ್ಬ ಎಕ್ಸ್ಪರ್ಟ್ ಕೂಡ ಆ ಸ್ಟೇಟ್ಮೆಂಟ್ ನ ಸರ್ಟಿಫೈ ಮಾಡಿರ್ತಾನೆ. ಆ ಬೇಸಿಸ್ ಮೇಲೆ ಜನ ಏನ್ ಮಾಡ್ತಾರೆ, ದೇ ಟ್ರೈ ಟು ಇನ್ವೆಸ್ಟ್ ಇನ್ ಸಚ್ ಕಂಪನಿ. ಸೊ ಅದೇ ಸುಳ್ಳಾಗೋದ್ರೆ ಏನಾಯ್ತು, ದೆನ್ ಇಟ್ ಇಸ್ ನಥಿಂಗ್ ಬಟ್ ದಿ ಸಿವಿಲ್ ಲಯಬಿಲಿಟಿ ಅಂತ ಹೇಳುವಂತದ್ದು. ಇದಾದ ನಂತರ ಲಯಬಿಲಿಟಿ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ತಾರೆ. ನೋಡಿ ಇದೆಷ್ಟು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಪ್ರಕಾರ ಬರೀ ಈ ಸೆಲ್ಲರ್ ಪರ್ಚೇಸರ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಅಂಡ್ ದಟ್ ಅಬೌಟ್ ದಿ FMCG ಇಲ್ಲ ನಾರ್ಮಲ್ ಕ್ಯಾಪಿಟಲ್ ಗೂಡ್ಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಈ ಚಾರ್ಟೆಡ್ ಅಕೌಂಟೆಂಟ್ ಅಂತ ಬಂದಾಗ ನೋಬಡಿ ವುಡ್ ಹ್ಯಾವ್ ಗಿವನ್ ಎ ಥಾಟ್ ಅಬೌಟ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಇಲ್ಲಿ ಏನಾಯ್ತು, ಚಾರ್ಟೆಡ್ ಅಕೌಂಟೆಂಟ್ ಇಸ್ ಆಲ್ಸೋ ಎ ಸರ್ವಿಸ್ ಪ್ರೊವೈಡರ್. ಯಾವ ರೀತಿಲಿ ಹಿ ವಿಲ್ ಬಿ ಚಾರ್ಜಿಂಗ್ ಸರ್ಟನ್ ಫೀಸ್ ಫಾರ್ ದಿ ಸರ್ವಿಸ್ ದಟ್ ಇಸ್ ಬೀನ್ ಗಿವನ್ ಬೈ ಹಿಮ್ ಅಂತ ಹೇಳುವಂತದ್ದು. ಸೊ ಆ ಸರ್ವಿಸ್ ನಾನು ರಿಸೀವ್ ಮಾಡ್ಬೇಕಾದ್ರೆ ಅಲ್ಲಿ ಏನಾದ್ರೂ ನನಗೆ ಬೇಕಾಗಿರೋ ಸರ್ವಿಸ್ ಸಿಕ್ಕಿಲ್ಲ ಅಂತ ಆದ್ರೆ ದೆನ್ ಐ ಕ್ಯಾನ್ ಈಸಿಲಿ ಫೈಲ್ ಎ ಕೇಸ್ ಅಗೇನ್ಸ್ಟ್ ಹಿಮ್ ಅಂಡರ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸರ್ವಿಸ್ ಪ್ರೊವೈಡರ್ ಯಾರು, ಚಾರ್ಟೆಡ್ ಅಕೌಂಟೆಂಟ್, ಸರ್ವಿಸ್ ರಿಸೀವರ್ ಯಾರು, ಲೆಟ್ ಇಟ್ ಬೀಸ್ ಕ್ಲೈಂಟ್ ಆರ್ ಎನಿ ಅದರ್ ಥರ್ಡ್ ಪಾರ್ಟಿ. ಆದ್ರೂ ಈ ಥರ್ಡ್ ಪಾರ್ಟಿ ಇರ್ಬೋದು, ಕ್ಲೈಂಟ್ ಇರ್ಬೋದು, ಕಂಪ್ನಿ ಇರ್ಬೋದು, ದೇ ಆರ್ ಪೇಯಿಂಗ್ ಹಿಮ್ ಫಾರ್ ದಿ ಸರ್ವಿಸಸ್, ಹೌದಲ್ವಾ? ಹಾಗಾಗಿ ದೆನ್ ಇಟ್ ಬಿಕಮ್ಸ್ whole and sole responsibility or duty of the auditor to provide a proper service ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ if I did not get a proper service from the chartered accountant, then I can easily file a case against him ಅಂತ ಹೇಳುವಂತದ್ದು. ಇಲ್ಲಿ ನೋಡಿ ಅದನ್ನೇ ಹೇಳ್ತಾರೆ, the auditor gives his opinion or advice on payment of fees, therefore they come under the purview of COPRA Act ಅಥವಾ Consumer Protection Act ಅಂತ ಹೇಳುವಂತದ್ದು. If any chartered accountant gives opinion or advice contrary to the provisions of the law or any opinion not supported by any judicial decisions, he may be called upon to compensate by paying damages for the loss suffered as a result of his opinion or advice ಅಂತ ಹೇಳ್ತಿದ್ದಾರೆ. ಹೌದು, ಇಲ್ಲಿ ಹೇಳ್ತಿದ್ದೀನಲ್ಲ, ಪ್ರಾಪರ್ ಆಗಿ ಸರ್ವಿಸ್ ಸಿಕ್ಕಿಲ್ಲ ಅಂತಂದ್ರೆ ಏನು, ಇವನು ಅಲ್ಲಿ ಏನು ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇರುತ್ತೋ ಆ ಬೇಸಿಸ್ ಮೇಲೆ ಇವನು ಒಪಿನಿಯನ್ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಆರ್ he might have given some idea or he might have given some opinion that may be against the rules and regulation ಇದ್ದು, ಅದರಿಂದ ಪಾಪ ಕ್ಲೈಂಟ್ ಅಥವಾ ಥರ್ಡ್ ಪಾರ್ಟಿಗೆ ಲಾಸ್ ಆದ್ರೆ ಆ ಡ್ಯಾಮೇಜ್ ನ ನಾನು ರಿಯಂಬರ್ಸ್ ಮಾಡ್ಲಿಕ್ಕೆ ನಾನು ಆಡಿಟರ್ ಮೇಲೆ ಕೇಸ್ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಲಾಸ್ಟ್ 2 ಹೆಡಿಂಗ್ಸ್ ಆಫ್ ದಿಸ್ ಸಿವಿಲ್ ಲಯಬಿಲಿಟಿ ಅನ್ನೋದಾದ್ರೆ, ಒಂದು ಲಯಬಿಲಿಟಿ ಫಾರ್ ಅನ್ಆಡಿಟೆಡ್ ಸ್ಟೇಟ್ಮೆಂಟ್ಸ್, ಇನ್ನೊಂದು ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್ ಆಫ್ ಅಸಿಸ್ಟೆನ್ಸ್ ಅಂತ ಇನ್ನೊಂದಿದೆ. ಏನಿಂಗಂದ್ರೆ ಅನ್ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ಮೇ ಅಕ್ಸೆಪ್ಟ್ ಅಸೈನ್ಮೆಂಟ್ಸ್ ಅದರ್ ದ್ಯಾನ್ ಇಸ್ ಆಡಿಟ್ ವರ್ಕ್ ಅಂತ ಹೇಳ್ತಾರೆ. ಅದಕ್ಕೇನು, ಫಾರ್ ಎಕ್ಸಾಂಪಲ್, ಚಾರ್ಟೆಡ್ ಅಕೌಂಟೆಂಟ್ ಮೇ ಅಕ್ಸೆಪ್ಟ್ ಟು ರೈಟ್ ದಿ ಬುಕ್ಸ್ ಆಫ್ ಅಕೌಂಟ್ಸ್, ಪ್ರಿಪೇರ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ಎ ಕ್ಲೈಂಟ್, he may not have actually audited the client's accounts ಅಂತ ಹೇಳ್ತಾರೆ. ಇಲ್ಲಿ ಒಂದು ನಾರ್ಮಲ್ ರೊಟೀನ್ ಆಡಿಟ್ ಅಸೈನ್ಮೆಂಟ್ ಏನಿರುತ್ತೋ ಅದನ್ನ ಬಿಟ್ಟು ಕೂಡ ಅವನು ಬೇರೆ ಕೆಲ್ಸಗಳನ್ನ ಒಪ್ಕೋಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ ಪ್ರಾಕ್ಟಿಕಲಿ ಆರ್ ಇನ್ ರಿಯಾಲಿಟಿ he cannot accept the ಏನು ಒಂಥರ ಡ್ಯೂಟಿ ಆಫ್ ರೈಟಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಗ್ಲಿ ಆರ್ ಪ್ರಿಪೇರಿಂಗ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗ್ಲಿ, ದಟ್ ಈಸ್ ನಾಟ್ ದಿ ಆಡಿಟರ್ಸ್ ಡ್ಯೂಟಿ. ಆಯ್ತಾ? ಏನ್ ಒಂದು ಸೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಏನೋ, ಈ ಹ್ಯಾಸ್ ಟು ಆಡಿಟ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಷ್ಟೇ, ಆರ್ ಈ ಹ್ಯಾಸ್ ಟು ಸ್ಕ್ರೂಟಿನೈಸ್ ದಿ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ಡ್ ಬೈ ದಿ
ಕಂಪನಿ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಅನ್ಆಡಿಟೆಡ್ ಸ್ಟೇಟ್ಮೆಂಟ್ಸ್ಗೂ ಕೂಡ ಅವನು ಲಯಬಲ್ ಆಗ್ತಾನೆ ಅಂತ ಹೇಳ್ತಿದ್ದಾರೆ. ಅವನು ಹಿ ಮೇ ಟೇಕ್ ಎನ್ ನಂಬರ್ ಆಫ್ ವರ್ಕ್ ಡ್ಯೂ ಟು ದಿ ಮಾನಿಟರಿ ಬೆನಿಫಿಟ್ ಇರ್ಬೋದು, ಆದ್ರೂ ಹಿ ಇಸ್ ನಾಟ್ ಲಯಬಲ್ ಎನಫ್ ಟು ಡೂ ಸಚ್ ವರ್ಕ್ಸ್ ಅಂತ ಹೇಳೋವಂಥದ್ದು. ಇದಾದ ನಂತರ ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸ್ ಆಫ್ ಅಸಿಸ್ಟೆನ್ಸ್ ಅಂತ ಇನ್ನೊಂದು ಹೆಡ್ಡಿಂಗ್ ಇದೆ. ಅಂದ್ರೆ ಇಲ್ಲಿ ಏನಾಯ್ತು, ಯಾರೋ ಒಬ್ರು ಅದೇ ಈಗ ಆರ್ಟಿಕಲ್ ಅಸಿಸ್ಟೆಂಟ್ಸ್ ಇರ್ಬೋದು, ಇಲ್ಲ ಪೇಯ್ಡ್ ಅಸಿಸ್ಟೆಂಟ್ ಗಳನ್ನ ತಗೊಂಡಿರ್ತಾರೆ, ಅವ್ರುಗಳು ಮಾಡೋ ತಪ್ಪನ ಇವನು ಏನ್ ಮಾಡಕ್ಕಲ್ಲ, ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಿ ವರ್ಕ್ ವಿಚ್ ಇಸ್ ಡನ್ ಬೈ ಹಿಸ್ ಆಡಿಟ್ ಅಸಿಸ್ಟೆಂಟ್ಸ್ ಈಸ್ ನಥಿಂಗ್ ಬಟ್ ದಿ ವರ್ಕ್ ಡನ್ ಬೈ ಹಿಮ್ ಅನ್ನೋ ಲೆಕ್ಕದಲ್ಲೇ ಬರುತ್ತೆ. ಹಾಗಾಗಿ he must be very very careful in checking the work that is done by their audit assistants also ಅಂತ ಹೇಳುವಂಥದ್ದು. ಸೊ ಅವ್ರೇನೋ ತಪ್ಪು ಮಾಡಿದ್ರು ನನಗ್ ಗೊತ್ತಾಗ್ಲಿಲ್ಲ ಅಂತ ನಾವು ನೆಗ್ಲಿಜೆಂಟ್ ಆಗಿ ಆನ್ಸರ್ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಇಲ್ಲಿ ಏನಾಯ್ತು, ಆಡಿಟ್ ಅಸಿಸ್ಟೆಂಟ್ಸ್ ಅಥವಾ ಪೇಯ್ಡ್ ಅಸಿಸ್ಟೆಂಟ್ಸ್ ಯಾರಿರ್ತಾರೋ ಅವ್ರು ತಪ್ಪು ಮಾಡಿದ್ರು ಕೂಡ ದಿ ಲಯಬಿಲಿಟಿ ವಿಲ್ ಬಿ ಅಂಡರ್ ದಿ ನೇಮ್ ಆಫ್ ದಿ ಆಡಿಟರ್ ಹಿಮ್ಸೆಲ್ಫ್ ಅಂತ ಹೇಳುವಂಥದ್ದು. ಇಲ್ಲೂ ಕೂಡ ಆ ತಪ್ಪನ್ನ ಏನು ಜಸ್ಟಿಫೈ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಅಂಡ್ ಹಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸಚ್ ನೆಗ್ಲಿಜೆನ್ಸ್ ಅಂತಾನು ಹೇಳುವಂಥದ್ದು. ಸೊ ಹಾಗಾಗಿ ಬೀಯಿಂಗ್ ದಿ ಪ್ರಿನ್ಸಿಪಲ್ ಆಡಿಟರ್ ಆರ್ ಬೀಯಿಂಗ್ ದಿ ಹೆಡ್ ಆಫ್ ದಿ such office, he has to be very careful and he has to do the work with due care and intelligence ಅಂತ ಹೇಳುವಂಥದ್ದು. ಯಾಕಂದ್ರೆ ಇಲ್ಲಿ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಬಗ್ಗೆ ನಾವು ಒಪಿನಿಯನ್ ಕೊಡ್ಬೇಕಾದ್ರೆ ನನಗ್ ಗೊತ್ತಿಲ್ಲ, ಅದ್ ನನಗ್ ತಿಳಿದೇ ಆಗಿದೆ ಅನ್ನೋ ಮಾತು ಬರಬಾರ್ದು ಅಂತ ಹೇಳುವಂಥದ್ದು. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಸಿವಿಲ್ ಲಯಬಿಲಿಟಿ ಆಫ್ ದಿ ಆಡಿಟರ್. ಥ್ಯಾಂಕ್ ಯು.